ಈ ಗಣಿತಗಳನ್ನ ಚೆನ್ನಾಗಿ ತಿಳ್ಕೊಂಡು ಬಿಡಿಸ್ಬೇಕು. ಇವು ಸರಳ ಗಣಿತಗಳು, ಇವು ಬಿರಿ ಏನವಲ್ಲ ಮುಂದೆ ಬರ್ತಾವ ನಿಮಗೆ. ಈ ಸರಳೀಕರಣ ಮಾಡಿದವರು ನಿಮಗೆ ಯಾವ ಗಣಿತನೂ ಬೀಜ ಗಣಿತ ಸಹಿತ ಈಜಿ ಬರ್ತಾವ. ಅದಕ್ಕೆ ನಿಮಗೆ ನಾ ಹೇಳೋದು, ಭಾಳ ಲಕ್ಷ್ಯ ಕೊಟ್ಟು ನೋಡ್ರಿ. ಗಣಿತಗಳ ಟೈಮ್ ಕೊಟ್ಟದ, ನಾ ಹೆಂಗೆ ತಿಳಿಸ್ತದ ನೋಡ್ರಿ. ಯಾಕಂದ್ರೆ ಇವು ತಪ್ಪಬಾರದು, ಇವು ಗಣಿತಗಳು ಭಾಳ ಹುಷಾರಿರ್ಬೇಕು, ಭಾಳ ಪೇಷನ್ಸಿಂದ ಬಿಡಿಸ್ಬೇಕಿತ್ತು. ನಾ ಸರ್ ಹೆಂಗೆ ಕಲಿಸ್ತಾರ ನೋಡ್ಬೇಕು, ತಪ್ಪಬಾರ್ದು ಮತ್ತು ಗಣಿತಗಳು. ನಾ ಮತ್ತೊಂದು ಹಚ್ಚಿಟ್ಟನು, ಎಲ್ಲರೂ ಮಾಡ್ರಿ ಚಂದಂಗ ನೋಡ್ರಿ. ನಾ ತಿಳಿಸ್ತೀನಿ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮೊದಲು ದುಡ್ಡು ಕಾಸು ಬಿಡಿಸ್ಕೋಬೇಕು. ಅದನ್ನು ಹೆಂಗೆ ಬಿಡಿಸ್ತನೋ, ನಾ ಹೆಂಗೆ ಹಚ್ತನೋ ಅಂತ ನೀವು ನೋಡ್ಕೊಂಡ್ರಿ ಪರ್ಫೆಕ್ಟ್ ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಮುಂದೆ ಯಾವ ಸರಳೀಕರಣಗಳು ತಪ್ಪಬಾರ್ದು. ಇಂಥ ಗಣಿತಗಳನ್ನು ಕಲಿಯೋದರಿಂದ ನಿಮಗೆ ಏನಾಗ್ತದಂದ್ರೆ, ನಿಮಗೆ ನಾಳೆ ನವೋದಯ ಪರೀಕ್ಷೆದಾಗ ಸೈನಿಕ್ ಸ್ಕೂಲ್ನಾಗ ಅಥವಾ ಸರಳೀಕರಣ ವಿದ್ಯೆ ಬೀಳ್ತಾವ. ಇಂಥವು ಬಿರಿ ಕಲ್ತಾಗ ಇದು ಬಿರಿ ಅಲ್ಲ, ಬಿರಿ ಮುಂದೆ ಬರ್ತಾವ. ಹಿಂದಾಗಿ ಹೋಗ್ಯಾವ ಸರಳೀಕರಣ ಅಂತ ನಿಮ್ಮದು ಯೂಟ್ಯೂಬ್ದಾಗ ತೆಗೆದು ನೋಡ್ರಿ. ಸರಳೀಕರಣ ಅಂತದ ಭಾರಿ ಟಾಪ್ ಅವು ಸರಳೀಕರಣಗಳು. ಈಗ ಇವೇನವ ಅವು ಸರಳೀಕರಣ, ಇವು ಆವರಣ. ಅವು ಬರೀ ಭಾಗಾಕಾರ, ಅಧಿಕ, ಗುಣಾಕಾರ ಅವು ಸರಳೀಕರಣವ. ಇಲ್ಲಿ ಆವರಣಗಳನ್ನು ಬಿಡಿಸುವಂಥ ಸರಳೀಕರಣ ಇದು. ಇದು ಸಿಂಪ್ಲಿಫಿಕೇಶನ್ ಏನು, ಆವರಣದೊಂದಿಗೆ ಬಿಡಿಸೋದಿದು. ಅದರ ಸಂಬಂಧ ನಾ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ನಿಮ್ದು ಬಿಡಿಸೋದಾತಂದ್ರೆ ವಿಡಿಯೋದ ಕಡೆ ನೋಡ್ರಿ. ಈಗ ಮೊದಲು ನಾವೇನು ಮಾಡಬೇಕು, ಈ ಕ್ರಿಯೆಯನ್ನು ಬಿಡಿಸ್ಕೋಬೇಕು. ಇದು ಬಾಯಿಲೇನೆ ಬರ್ತದ ನೋಡ್ರಿ, ಹೆಂಗೆ ಬರ್ತದೆ ನೋಡ್ರಿ. ಬರೋಬ್ಬರಿ 3.12 ಮೈನಸ್ 1.12. ಈಗ ನೋಡ್ರಿ, ಇದು ಪೂರ್ಣ ಸಂಖ್ಯೆ ತೆಗೀರಿ. 3 ಮೈನಸ್ 2 ಮಧ್ಯಂತರ ಚಿಹ್ನೆ 1 ಪ್ಲಸ್ ಮೈನಸ್ 1/2. ನೋಡಿ, 3 2 ಹೋದ್ರೆ ಎಷ್ಟು? 1 ಪ್ಲಸ್ 1 ಮೈನಸ್ 1 ಹೋಯ್ತು. ಉತ್ತರ ಎಷ್ಟು ಬಂತು? 3 1 ಹೋದ್ರೆ 3 1 ಹೋದ್ರೆ ಎಷ್ಟು ಬಂತು? 2 ಉಳಿತು. 3 1 ಹೋದ್ರೆ ಎಷ್ಟು ಉಳಿತು? 2 ಉಳಿತು. ನೋಡಿ, ಇದನ್ನ ಉತ್ತರ ಹೆಂಗೆ ಹಚ್ತು ನೋಡ್ರಿ. 2 ಅಂತೂ ಬಂತು. ಅದನ್ನು ತಂದು ಇಲ್ಲಿ ಹಚ್ಚಬೇಕು ನೋಡಿ. ಬರೋಬರಿ 2 ಮೈನಸ್ ಚೌಕಾಂಶ 6 ಭಾಗಿಲೆ 2 ಭಾಗಿಲೆ ಏನದ? ಪುಷ್ಪಾವರಣ 6 ಗುಂಡ್ಲೆ 1/2 ಪ್ಲಸ್ ಇದ್ರ ಉತ್ತರ ಏನು ಬಂದದ? 2 ಬಂದದ. ಪುಷ್ಪಾವರಣ ಪೂರ್ತಿ ಚೌಕಾವರಣ. ಈಗ ಈ ಕ್ರಿಯೆದಾಗ ನೀವು ಗುಣಾಕಾರ ಕ್ರಿಯೆಯನ್ನ ಮಾಡ್ಕೋಬೇಕು ನೋಡ್ರಿ. ಹಿಂಗದ ಬರೋಬರಿ 6.6 ಛೇದ ಎಷ್ಟು ಹಚ್ಕೋತೀರಿ? 6 ಗುಂಡ್ಲೆ 1/2 ನೋಡಿ. 2 1 2 3 3 1 3 ತಳಗ 1 ಬಂತು. ಇದ್ರ ಬೆಲೆ ಎಷ್ಟಾಯ್ತು? 3 ಆಯ್ತು. ಇದ್ರಾಗ ಹಚ್ಕೋಬೇಕು. ಪುಷ್ಪಾವರಣಿನ ಪೂರ್ತಿ ಕಡಿಕಾಗಿಲ್ಲದು. ಅದಕ್ಕೆ ನಿಮಗೆ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ ಅನ್ನೋದು. ಬರೋಬ್ಬರಿ 2 ಮೈನಸ್ ಚೌಕಾಂಶ 6 ಭಾಗಿಲೆ 2 6 ಭಾಗಿಲೆ 2 ಭಾಗಿಲೆ ಇನ್ನು ಪುಷ್ಪಾವರಣ ಪೂರ್ತಿ ಬಂದಿಲ್ಲ. ಆ ಗುಣಾಕಾರದ ಉತ್ತರ ಎಷ್ಟು ಬಂದದ? 3 ಬಂದದ. ಆಮೇಲೆ ಮುಂದೆ ಏನದ? ಪ್ಲಸ್ 2 ಅದ. ಆ 2ಅನ್ನ ನೀವು ಪುಷ್ಪಾವರಣ ಮಾಡಿಕೊಂಡು ತಕ್ಕೊಂಡಾಗ ಪುಷ್ಪಾವರಣ ಹೋಗ್ತದೆ. ಪುಷ್ಪಾವರಣ ತೆಗೀರಿ. 2 ಮೈನಸ್ 6 ಭಾಗಿಲೆ 2 ಭಾಗಿಲೆ 3 2 ಕೂಡಿಸಿದ್ರೆ 5 ನೋಡ್ರಿ, ಪುಷ್ಪಾವರಣ ಹೋಯ್ತು. ಈಗ ಈ ಕ್ರಿಯೆದಾಗ ಮೊದಲು ಈ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಅದು ನೆನ್ಪಿಟ್ಕೋರಿ. 6 ಭಾಗಿಲೆ 2 2 1 2 3 ಇದ್ರ ಉತ್ತರ ಎಷ್ಟು ಬಂತು? 3 ಬಂತು. ಮತ್ತೆ ಹಚ್ಕೋರಿ. 2 ಮೈನಸ್ ಚೌಕಾಂಶ 3 ಭಾಗಿಲೆ 5 ಚೌಕಾಂಶ ಪೂರ್ತಿ. ಈಗ ನೋಡ್ರಿ, 2 ಮೈನಸ್ 3 ಭಾಗಿಲೆ 5 ನೋಡ್ರಿ, 3 ಭಾಗಿಲೆ 5. ಅವಾಗ ಹೆಂಗೆ ಹಚ್ಕೋಬೇಕೀಗ? 2 ಛೇದ 1 ಮೈನಸ್ 3/5. ಈಗ ಇದರದು LCM ಎಷ್ಟು ಬರ್ತದ? 1 ಇದ್ದಾಗ ಅದೇ ಬರ್ತದ ಅಂತ ಹೇಳಿನಿ. 1 5 5 1 5 2 10 ಮೈನಸ್ 3 1 3 ಹತ್ತಿರ 3 ಆದರೆ ಎಷ್ಟು? 7 7 5 ಬರೋಬರಿ 5 1 5 ಎಷ್ಟು ಉಳಿತು? 2 ಉಳಿತು. ತಳಗ 5 ಬಂತು. ಆನ್ಸರ್ ಈಸ್ ಈಕ್ವಲ್ ಟು 1 ಪೂರ್ಣಾಂಕ
2/5 ಬಂದದ ನೋಡ್ರಿ. 1.2 ಎಲ್ಲಿ ಅದ? 1.2 ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟು ಶಾಂತದಿಂದ ಗಣಿತ ಮಾಡಿದರೆ ಯಾರೂ ತಪ್ಪಂಗಿಲ್ಲ ಗಣಿತಗಳು. ಆದ್ರೆ ನಿಮಗೆ ಮಾಡ್ಲಿಕ್ಕೆ ಬರ್ಬೇಕು. ಇಷ್ಟು ನೆನ್ಪಿಟ್ಕೋರಿ. ಕ್ರಿಯೆಗಳು ನಿಮಗೆ ಸರಿಯಾಗಿ ಬಂದು ಅಂದ್ರೆ ಉತ್ತರ ಒಟ್ಟ ತಪ್ಪುದಿಲ್ಲ. ನೋಡ್ರಿ, ಭಾಗಾಕಾರ ಕ್ರಿಯೆಯನ್ನ ಹೆಂಗ್ ಮಾಡ್ಕೋಬೇಕನ್ನೋದು ಇಲ್ಲಿ ನೋಡ್ಕೋರಿ. ಮಲ್ಲಿ ಇಲ್ಲಿ ಭಾಗಾಕಾರ ಕ್ರಿಯೆ ಮಾಡಬೇಕು. ಯಾಕಂದ್ರೆ ಇದನ್ನ ನೀವು ಇದು ಯಾವಾಗಲಾದ್ರೂ ಭಾಜ್ಯ ಭಾಜಕ ಹೆಂಗಿರ್ತದೆ ತೋರಿಸ್ತದೆ ನಿಮಗೆ. ಇದು ಭಾಗಾಕಾರ ಕ್ರಿಯೆ ಮೊದಲು ಮಾಡ್ಬೇಕು. ಅದು ಎಷ್ಟು ಬಂದದು? ಉತ್ತರ ಬಂದದ್ದು. ಇನ್ನ ನಿಮ್ಗೆ ಚೌಕಾಂಶ ಹೊರಗೆ ಹೋಗಿಲ್ಲ. ಅದು 2 - 3/5. ಈಗ 3ಕ್ಕೆ ಹಿಂಗೆ ತಳಗ 5 ಇಟ್ಬಿಟ್ರೆ ಭಾಗಿಸಿದಂಗೆ ಆಯ್ತು. ನೀವು ಭಾಗಿಸೋದೇ ಬೇಡ. 2 - 3/5 ಬರೋಬ್ಬರಿ ಏನಾಯ್ತು? 2 ತಳಗ ಛೇದ 1 ಹಚ್ಚರಿ -3/5 ಹಚ್ಚರಿ. ಲಸ ಅಂಶ 1 ಇತ್ತಂದ್ರೆ ಲಸ ಅದೇ ಇರ್ತದೆ. ಮುಂದಿನ ಛೇದೇ ಲಸ ಇರ್ತದೆ. ನೋಡ್ರಿ ಹೆಂಗದ ಗಣಿತ. 1 ಆಮೇಲೆ 1 5 5 1 5 2 10 -3 1 3 10 3 ಆದ್ರೆ 7 5ರಲ್ಲಿ ಭಾಗಿಸಿದ್ರೆ 1.2. ನೋಡಿ, ಇಷ್ಟು ಕ್ಲಿಯರ್ ಕೊಟ್ಟನ್ನು ಇದನ್ನ ರಿವಿಷನ್ ಮಾಡಿದ್ರೆ ನಿಮಗೆ ನವೋದಯ ಸೈನಿಕ್ ಸ್ಕೂಲ್ ಬೇಡ, ಎಲ್ಲ ಬ್ಯಾಂಕಿನ ಪರೀಕ್ಷೆ ಈಜಿ ಪಾಸ್ ಆಗ್ತೀರಿ ನೀವು ಇದನ್ನು ಮಾಡೋದ್ರಿಂದ. ಅದಕ್ಕೆ ಇದೊಂದು ಎಜುಕೇಷನ್ ಕೋಚಿಂಗ್ ಸೆಂಟರ್. ಇದು ಯೂಟ್ಯೂಬ್ ಕೋಚಿಂಗ್ ಸೆಂಟರ್ ಅಂತೆ. ಇದು ಮುಂದೆ ಯೂಟ್ಯೂಬ್ದವ್ರು ಸಹಿತ ಇದನ್ನು ಭಾರಿ ಲೈಕ್ ಮಾಡ್ಯಾರ, ಡೈರೆಕ್ಟ್ ಲೈನ್ ಕೊಟ್ಟಾರ. ಎಲ್ಲರೂ ಉಪಯೋಗ ತಗೋರಿ.